4 लाख से ज्यादा आयुष्मान कार्ड बने हैं। अब मोदी की गारंटी है कि हर परिवार में जो 70 ईयर्स से बड़े सीनियर सिटीजन्स हैं, उनको भी 5 लाख रुपये तक का फ्री ट्रीटमेंट मिलेगा। ಬಂಧುಗಳೇ, ಎಂದೂ ಸಹ ಬಡವರಿಗೆ ಆಸ್ಪತ್ರೆಗಳಲ್ಲಿ ಉಚಿತ ಸಿಗಬಹುದು ಅಂತಕ್ಕಂಥ ಒಂದು ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ. ಆದರೆ 10 ವರ್ಷಗಳಲ್ಲಿ ಕರ್ನಾಟಕದ ಲಕ್ಷಾಂತರ ಕುಟುಂಬಗಳು ಉಚಿತವಾದ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ 4 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಇಂದು ಮೋದಿ ಗ್ಯಾರಂಟಿ ನೀಡುತ್ತಿದ್ದಾರೆ. ಅದು ಏನಂದ್ರೆ 70 ವರ್ಷ ಮೀರಿದ ಹಿರಿಯ ನಾಗರಿಕರಿಗೆ 5 ಲಕ್ಷ ರೂಗಳವರೆಗಿನ ಉಚಿತ ಚಿಕಿತ್ಸೆಯನ್ನ ಆಸ್ಪತ್ರೆಗಳಲ್ಲಿ ನೀಡುವ ಗ್ಯಾರಂಟಿಯನ್ನ ಮೋದಿ ಅವರು ನೀಡ್ತಾ ಇದ್ದಾರೆ. साथियों, मोदी सरकार की योजनाओं के सबसे बड़े लाभार्थी एससी, एसटी, ओबीसी परिवार है। पहले की सरकारों में एसटी, एससी परिवारों को गंदगी में, झुग्गियों में रहना पड़ता था। बिजली पानी तक की सुविधाएं तक नहीं मिलती थी। उन्होंने भी सरकारों से सारी उम्मीदें छोड़ दी थी। आपका ये भरोसा मोदी की गारंटी ने लौटाया है। इस वजह से पिछले 10 इयर्स में 25 करोड़ देशवासी गरीबी से बाहर निकले हैं। ಬಂಧುಗಳೇ, ಮೋದಿ ಸರ್ಕಾರದ ಯೋಜನೆಗಳ ಅತಿ ದೊಡ್ಡ ಫಲಾನುಭವಿಗಳು ಅಂದ್ರೆ ಅದು ಎಸ್ಸಿ, ಎಸ್ಟಿ, ಓಬಿಸಿ ಸಮುದಾಯವಾಗಿದೆ, ಓಬಿಸಿ ಕುಟುಂಬಗಳಾಗಿದೆ. ನಮ್ಮ ಸರ್ಕಾರಕ್ಕೂ ಮೊದಲು ಎಸ್ಸಿ, ಎಸ್ಟಿ ಕುಟುಂಬಗಳು ಕೊಳಗೇರಿಗಳಲ್ಲಿ, ಗುಡಿಸಲುಗಳಲ್ಲಿ ವಾಸಿಸುವಂತ ಪರಿಸ್ಥಿತಿ ಇತ್ತು. ನೀರು, ವಿದ್ಯುತ್ ರೀತಿಯ ಮೂಲಭೂತ ಸೌಕರ್ಯಗಳು ಅವರಿಗೆ ಸಿಕ್ಕಿರಲಿಲ್ಲ. ಈ ಕುಟುಂಬಗಳು ಸರ್ಕಾರದ ಬಗ್ಗೆ ಭರವಸೆಯನ್ನೇ ಬಿಟ್ಟಿದ್ವು. ಆದ್ರೆ ಮೋದಿ ಗ್ಯಾರಂಟಿ ಸಿಕ್ಕ ನಂತರ ಎಲ್ಲ ಸೌಲಭ್ಯಗಳನ್ನು ಮೋದಿ ಸರ್ಕಾರ ಈ ಕುಟುಂಬಕ್ಕೆ ತಲುಪಿಸ್ತಕ್ಕಂತ ಕೆಲಸ ಮಾಡಿದೆ. ಇದೇ ಕಾರಣದಿಂದಾಗಿ ಮೋದಿ ಸರ್ಕಾರದ ಕಳೆದ 10 ವರ್ಷಗಳಲ್ಲಿ 25 ಕೋಟಿ ದೇಶವಾಸಿಗಳನ್ನ ಬಡತನ ರೇಖೆಗಿಂತ ಮೇಲೆ ತರ್ತಕ್ಕಂತ ಕೆಲಸವನ್ನ ಮಾಡಲಾಗಿದೆ. साथियों, पिछले 10 सालों में चिक्काबल्लापुर में 14,000 और कोलार में 20,000 पक्के घर मिल चुके हैं। अब मोदी ने 3 करोड़ और नए घर बनाने की गारंटी दी है। जिनको अभी तक घर नहीं मिला है, उनको भी जरूर मिलेगा। ಬಂಧುಗಳೇ, ಕಳೆದ 10 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 14,000 ಹಾಗೂ ಕೋಲಾರದಲ್ಲಿ 20,000 ಮನೆಗಳನ್ನು ನಿರ್ಮಿಸಿ ನೀಡಲಾಗಿದೆ. ಇಂದು ಮೋದಿ ಮತ್ತೆ ನಿಮ್ಮ ಮುಂದೆ 3 ಕೋಟಿ ಹೊಸ ಮನೆಗಳನ್ನು ನಿರ್ಮಿಸಿ ಕೊಡುವ ಗ್ಯಾರಂಟಿಯನ್ನ ನೀಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಯಾರಿಗೆ ಮನೆಗಳು ಸಿಕ್ಕಿಲ್ಲ, ಖಂಡಿತವಾಗಿಯೂ ಅವರಿಗೆ ಮುಂದಿನ ದಿನಗಳಲ್ಲಿ 3 ಕೋಟಿ ಹೊಸ ಮನೆಗಳು ಸಿಗುವ ಗ್ಯಾರಂಟಿಯನ್ನು ಮೋದಿ ಅವರು ನೀಡ್ತಾ ಇದ್ದಾರೆ. जिनको सबसे अंत में पूछा जाता था, उनको एनडीए सरकार ने पंक्ति में सबसे आगे कर दिया है। ईयर 2014 में एनडीए सरकार बनी तो देश के पहले नागरिक यानी हमारे राष्ट्रपति एक एससी परिवार के बेटे बने। ईयर 2019 में एनडीए सरकार बनी तो देश की पहली नागरिक यानी हमारी राष्ट्रपति एक ट्राइबल परिवार की बेटी बनी। ये हमारी सरकार ही है जिसने डॉक्टर बाबा साहब आम्बेडकर से जुड़े 5 स्थानों को पंच तीर्थों के रूप में विकसित किया। ಬಂಧುಗಳೇ, ಯಾರನ್ನು ಸಾಲಿನಲ್ಲಿ ಕೊನೆಯದಾಗಿ ಕೇಳಲಾಗ್ತಿತ್ತು
ಅಂತವರನ್ನ ಎನ್ಡಿಎ ಸರ್ಕಾರ ಎಲ್ಲರಿಗಿಂತ ಮೊದಲು ತರುವ ಕೆಲಸವನ್ನ ಮಾಡ್ತಾ ಇದೆ. 2014ರಲ್ಲಿ ಮೊದಲ ಬಾರಿಗೆ ಎನ್ಡಿಎ ಸರ್ಕಾರ ಬಂದಾಗ ಎಸ್ಸಿ ಸಮುದಾಯದ ಪುತ್ರನನ್ನ ಈ ದೇಶದ ಮೊದಲ ಪ್ರಜೆ ಅಂದರೆ ರಾಷ್ಟ್ರಪತಿಯನ್ನಾಗಿ ಮಾಡಲಾಯಿತು. 2019ರಲ್ಲಿ ಎರಡನೇ ಬಾರಿಗೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ದೇಶದ ಪ್ರಥಮ ಪ್ರಜೆಯನ್ನಾಗಿ ಅಂದರೆ ರಾಷ್ಟ್ರಪತಿಯನ್ನಾಗಿ ಒಬ್ಬ ಹಿಂದುಳಿದ ವರ್ಗದ ಮಹಿಳೆಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಲಾಯಿತು. ನಮ್ಮದೇ ಸರ್ಕಾರವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತ 5 ಸ್ಥಳಗಳನ್ನ ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿ ಪಡಿಸಲಾಗಿದೆ. साथियों, सबका साथ सबका विकास के मंत्र पर चलते हुए एनडीए सरकार ने एससी, एसटी, ओबीसी युवाओं की शिक्षा पर बल दिया है. इस वजह से हायर एजुकेशन में एससी विद्यार्थियों का नामांकन 44% बढ़ा है. हायर एजुकेशन में एसटी विद्यार्थियों का नामांकन 65% बढ़ा है. हायर एजुकेशन में ओबीसी विद्यार्थियों का नामांकन 45% बढ़ा है. ಬಂಧುಗಳೇ, ಎಲ್ಲರೊಂದಿಗೆ ಎಲ್ಲರ ವಿಕಾಸ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಮಂತ್ರದ ಆಧಾರದಲ್ಲಿ ನಡೆಯುತ್ತಿರುವ ನಮ್ಮ ಎನ್ಡಿಎ ಸರ್ಕಾರವು ಎಸ್ಸಿ, ಎಸ್ಟಿ, ಒಬಿಸಿ ಸಮುದಾಯದ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ಒತ್ತು ನೀಡಿದೆ. ಉನ್ನತ ಶಿಕ್ಷಣದಲ್ಲಿ ಎಸ್ಸಿ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು 44% ಹೆಚ್ಚಾಗಿದೆ. ಉನ್ನತ ಶಿಕ್ಷಣದಲ್ಲಿ ಎಸ್ಟಿ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು 65% ಹೆಚ್ಚಾಗಿದೆ. ಅದೇ ರೀತಿ ಉನ್ನತ ಶಿಕ್ಷಣದಲ್ಲಿ ಒಬಿಸಿ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು 45%ಗೆ ಹೆಚ್ಚಳವಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಸಾಧನೆಯಾಗಿದೆ. साथियों, बिना गारंटी के लोन वाली मुद्रा योजना के सबसे अधिक लाभार्थी एससी, एसटी, ओबीसी युवा ही है. अब मोदी की गारंटी है कि मुद्रा योजना के तहत फाइनेंशियल हेल्प 10 लाख से बढ़ाकर 20 लाख तक किया जाए. ಬಂಧುಗಳೇ, ಯಾವುದೇ ಶ್ಯೂರಿಟಿ ಗ್ಯಾರಂಟಿ ಇಲ್ಲದೆ ಸಾಲ ನೀಡುವ ಮುದ್ರಾ ಯೋಜನೆಯ ಅತಿ ದೊಡ್ಡ ಫಲಾನುಭವಿಗಳು ಅಂದ್ರೆ ಅದು ಎಸ್ಸಿ, ಎಸ್ಟಿ, ಒಬಿಸಿ ಸಮುದಾಯದ ಯುವಕರೇ ಆಗಿದ್ದಾರೆ. ಇಂದು ಮೋದಿ ಗ್ಯಾರಂಟಿ ನೀಡುತ್ತಿದ್ದಾರೆ. ಮುದ್ರಾ ಯೋಜನೆಯ ಮೂಲಕ ಏನು ಆರ್ಥಿಕವಾಗಿ ಸಹಕಾರ ಸಿಗ್ತಾ ಇತ್ತು, 10 ಲಕ್ಷ ರೂಪಾಯಿಗಳ ಈ ಆರ್ಥಿಕ ಸಹಕಾರವನ್ನ 20 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು ಎನ್ನುವ ಗ್ಯಾರಂಟಿಯನ್ನ ಮೋದಿ ಅವರು ಈ ಸಭೆಯ ಮುಖಾಂತರ ಇಂದು ನೀಡ್ತಾ ಇದ್ದಾರೆ. भाई और बहनों, यहां इतनी बड़ी संख्या में माताएं बहनें आई हैं. आप जितनी मेहनत करती हैं, आप जिन चुनौतियों से अपने परिवार को पालती है, ये मोदी ने अपने घर में देखा है. आजकल देश दुनिया के बड़े बड़े ताकतवर लोग मोदी को हटाने के लिए एकजुट हो गए हैं, लेकिन ये नारी शक्ति का आशीर्वाद है, मातृशक्ति का आशीर्वाद है, आपका सुरक्षा कवच है कि मोदी हर चुनौती से टकराते हुए चलता जा रहा है. ಸಹೋದರ ಸಹೋದರಿಯರೇ, ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು, ಅಕ್ಕ ತಂಗಿಯರು ನೀವು ಭಾಗವಹಿಸಿದಿರಿ. ನೀವು ಎಷ್ಟು ಶ್ರಮ ಪಡ್ತೀರಿ, ಸಮಸ್ಯೆಗಳನ್ನ ಎದುರಿಸ್ತೀರಿ ತಮ್ಮ ಕುಟುಂಬದ ಲಾಲನೆ ಪಾಲನೆ ಮಾಡೋದಕ್ಕೆ ಅನ್ನೋದು ನನಗೆ ಗೊತ್ತಿದೆ. ಅದನ್ನ ಖುದ್ದು ತಮ್ಮ ಮನೆಗಳಲ್ಲೇ ನಾನು ನೋಡಿದ್ದೇನೆ. ಇತ್ತೀಚೆಗೆ ದೇಶ ವಿದೇಶದ ದೊಡ್ಡ ದೊಡ್ಡ ಶಕ್ತಿಗಳು ಜನರು ಮೋದಿಯನ್ನ ಕೆಳಗಿಳಿಸಬೇಕು ಅಂತಕ್ಕಂಥ ಕೈ ಜೋಡಿಸ್ತಾ ಇದ್ದಾರೆ. ಆದ್ರೆ ಈ ತಾಯಂದಿರ ಆಶೀರ್ವಾದ ನನ್ನ ಮೇಲಿದೆ, ನಿಮ್ಮ ಸುರಕ್ಷಾ ಕವಚ ನನ್ನ ಮೇಲಿದೆ. ಇಷ್ಟೇ ಸಾಕು, ಎಂತ ಸಮಸ್ಯೆ ಬಂದ್ರೂ ಕೂಡ ಈ ಮೋದಿ ಅದನ್ನ ಎದುರಿಸಲಿಕ್ಕೆ ತಯಾರಾಗಿದ್ದಾರೆ. साथियों, हर माता बहन बेटी की सेवा और सुरक्षा ये मोदी की प्राथमिकता है. 10 इयर्स में हमने 10 करोड़ बहनों को सेल्फ हेल्प ग्रुप से जोड़ा. 1 करोड़ बहनों को लखपति दीदी